ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು JNM ನರ್ಸಿಂಗ್ ಬೋರ್ಡ್ಗೆ ಕಾಲ್ ಮಾಡಲಾಗಿತ್ತು. ಸೊ ಆದರೆ ಅವರು ಈ ಅಪ್ಲಿಕೇಶನ್ ತಡವಾಗಿದೆ, ಇನ್ನೂ ಯಾವಾಗ ಅಪ್ಲಿಕೇಶನ್ಗಳನ್ನು ಬಿಡ್ತೀರಾ ಅಂತ ಕೇಳಿದರೆ, ಸೊ ಅದಕ್ಕೆ ಅವರು ನಿರ್ದಿಷ್ಟವಾಗಿ ಪರ್ಫೆಕ್ಟಾಗಿ ಇದೇ ಡೇಟ್ ಅಂತ ಹೇಳಿಲ್ಲ. ನಾವು ಸರ್ಕಾರದಿಂದ ಆದೇಶ ವೇಟ್ ಮಾಡ್ತಾ ಇದ್ದೀವಿ, ಸರ್ಕಾರದಿಂದ ಆದೇಶ ಬಂದ ತಕ್ಷಣವೇ ನಾವು ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಮೇಡಮ್, ನಾವು ಈ 2 ಮಂತ್ಸಿಂದ ಕಾಯ್ತಾ ಇದ್ದೀವಿ, ಗ್ಯಾರಂಟಿ ಇಲ್ಲ ಅಂತ ಹೇಳಿ ಅಂದ್ಕಲ್ಲ ಆಗಿಲ್ಲ, ನಮಗೆ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮಗೇನು ನಾವು ರಿಕ್ವೆಸ್ಟ್ ಲೆಟರ್ಗಳನ್ನು ಕಳಿಸಿದ್ದೀವಿ, ಆದರೆ ಈ ಸರ್ಕಾರದಿಂದ ಬಂದರೆ ನಾವು ಆಗುತ್ತೋ ಇಲ್ಲೋ ಅಂತ ಹೇಳ್ಬೋದು. ಹಾಗೆ ಸುಮ್ಮನೆ ಆಗೋದಿಲ್ಲ ಅಂತ ಹೇಳೋದು ಕಷ್ಟ, ಆಗುತ್ತೆ ಅಂತ ಹೇಳೋದು ಕಷ್ಟ. ಸ್ವಲ್ಪ ವೇಟ್ ಮಾಡಿ, ಏನಾದರೂ ಒಂದು ಮಾಹಿತಿ ಬರುತ್ತೆ ಅಂತ ಹೇಳಿರುವಂಥದ್ದು. ಇದ್ರ ಜೊತೆಗೆ ಅಡಿಷನಲಿ ನಾನು ಕೂಡ ಗೌರ್ಮೆಂಟ್ ಕಾಲೇಜ್ಗಳಿಗೆ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಅಲ್ಲಿ ಕೂಡ ಮಾಹಿತಿ ಏನು ಬಂದಿರೋದಂದರೆ, ನಮ್ಮಗಳಿಗೆ ಮೌಖಿಕವಾಗಿ ಅಂದರೆ ಓರಲ್ಲಿ ಹೇಳಿದ್ದಾರೆ. ಏನಂತಂದರೆ, ಈ ವರ್ಷದಿಂದ ಗೌರ್ಮೆಂಟ್ ಕಾಲೇಜುಗಳಿಗೆ ಫಸ್ಟ್ ಇಯರ್ ಅಡ್ಮಿಷನ್ಸ್ ಡೌಟ್ ಇದೆ ನಮ್ಮಲ್ಲಿ, ಬಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ಮಾತ್ರ ಏನು ಮಾಡ್ಬೋದು ಅಂದರೆ ಅಡ್ಮಿಷನ್ಗಳನ್ನು ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಗೌರ್ಮೆಂಟ್ ಕಾಲೇಜಿನವರು ಕೂಡ ಈ ರೀತಿ ಹೇಳಿರುವಂಥದ್ದು. ಬಟ್ ಟೋಟಲಾಗಿ ಕಾಲ್ ಮಾಡಿ ಕೇಳಿದಾಗ ಅವರು ಪರ್ಫೆಕ್ಟ್ ಆದಂಥ ಒಂದು ದಿನಾಂಕ ಆಗಿರ್ಬೋದು ಅಥವಾ ನಾವು ಬಿಡುತ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಕರವಾಗಿ ಮಾಹಿತಿಯನ್ನು ಕೊಡಲಿಲ್ಲ ಯಾರು ಬೋರ್ಡ್ನವರು. ನೀವು ಕೂಡ ಕಾಲ್ ಮಾಡಿ, ನಾಳೆಗೆ ಕೂಡ ನೀವು ಪ್ರಯತ್ನ ಮಾಡಿ, ನೀವು ಕೂಡ ಕೇಳಿ. ಯಾಕಂದರೆ ಎಲ್ಲರ ಕಡೆಯಿಂದ ಕಾಲ್ ಹೋಗ್ತಾ ಇದ್ದರೆ ಅವರಿಗೆ ಒಂದು ಯಾವ್ದಾರು ಒಂದು ಡಿಸಿಷನ್ ತೊಗೊತಾರೆ. ಓಕೆ, ಸುಮ್ಮನೆ ಇದ್ಬಿಟ್ರೆ ಅವ್ರು ಡಿಸಿಷನ್ ತೊಗೊಳ್ಳೋ ಅಂದರೆ ಪ್ರೆಷರ್ ಬಿದ್ದರೆ ಮುಂದೆ ಏನಾದರೂ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅವರು ಕೂಡ ಮೇಲಧಿಕಾರಿ ಕೇಳ್ತಾರೆ, ಈ ಥರ ಕಂಟಿನ್ಯೂಸ್ ಕಾಲ್ ಬರ್ತದೆ, ಏನು ಮಾಡಬೇಕು ಅಂತೇಳಿ. ಬಟ್ ನಾನು ಇವತ್ತು ಕಾಲ್ ಮಾಡಿರುವಂಥ ಕೇಳಿರೋ ಪ್ರಕಾರ ಅವರು ಯಾವುದೇ ಥರ ಅಂತ ಪರ್ಫೆಕ್ಟ್ ಅಂದರೆ 50-50 ಹೇಳಿದ್ದಾರೆ. ನಮಗೆ ಸರ್ಕಾರದಿಂದ ಇನ್ನೂ ಆದೇಶ ಬಂದಿಲ್ಲ, ಬಂದ ತಕ್ಷಣ ನಾವು ಅಪ್ಲಿಕೇಶನ್ಗಳನ್ನು ಬಿಡ್ತೀವಿ, ಸ್ವಲ್ಪ ತಡ ಆಗುತ್ತೆ, ಬಿಡ್ತೀವಿ. ಓಕೆ, ಇನ್ನೂ ನಮಗೆ ಕನ್ಫರ್ಮೇಷನ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ನೀವು ಕೂಡ ಕಾಯಬೇಕು, ನಾನು ಕೂಡ ಕಾಯ್ತೇನೆ.